ಎಲ್ಲರಿಗೂ ನಮಸ್ಕಾರ. ಛಾಯಾಗೆ ನನ್ನ ಛಾಯಾಗೆ ವೆಲ್ಕಮ್ ಮಾಡ್ತಾರೆ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಇಂಟೆನ್ಷನ್ ಇಷ್ಟು ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಾನು ಬೆಂಗಳೂರು ಯೂನಿವರ್ಸಿಟಿಯವರು, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, NEP ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅವ್ರು ಯಾರಾದರೂ ಓದ್ತಾ ಇದ್ದರೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಬರುತ್ತೆ, ಸಾಲಿಡ್ ಸ್ಟೇಟ್ ಅಂತ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು 8 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 9ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಲಿಕ್ವಿಡ್ ಕ್ರಿಸ್ಟಲ್ಸ್ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ DSC-I NEP ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತು, ಲಿಕ್ವಿಡ್ ಕ್ರಿಸ್ಟಲ್ಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ, ಹಿಸ್ಟ್ರಿ ಆಫ್ ಲಿಕ್ವಿಡ್ ಕ್ರಿಸ್ಟಲ್ಸ್ನ ತೊಗೊಂಡ್ರೆ ಲಿಕ್ವಿಡ್ ಕ್ರಿಸ್ಟಲ್ನ LC ಅಂತ ಹೇಳ್ತಾರೆ. ಲಿಕ್ವಿಡ್ ಕ್ರಿಸ್ಟಲ್ಸ್ ಡಿಸ್ಕವರ್ಡ್ ಆನ್ March 14th, 1888 ಬೈ ದಿ ಫಡ್ರಿಚ್ ರೆಡ್ನೆ, ಆಸ್ಟ್ರೇಲಿಯನ್ ಬಟಾನಿಸ್ಟ್. ಅವನು ಅದನ್ನು ಡಿಸ್ಕವರ್ ಮಾಡ್ತಾನೆ. ಆಕ್ಸಿಡೆಂಟಲಿ ಅವನೇನು ಮಾಡ್ತಾನೆ, ಡಿಸ್ಕವರ್ ಮಾಡ್ತಾನೆ. ಇಟ್ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಕ್ಯಾರೆಟ್. ಸೊ ಅವನೇನು ಮಾಡ್ತಾನೆ, ಕೊಲಾಸ್ಟ್ರಲ್ ಬೆನ್ಸೋಯೇಟ್ ಅನ್ನೋದನ್ನು ಹೀಟ್ ಮಾಡ್ತಾ ಇರ್ತಾನೆ, ಮೆಲ್ಟ್ ಮಾಡ್ತಾ ಇರ್ತಾನೆ. ಆ ಮೆಲ್ಟ್ ಮಾಡ್ತಾ ಇದ್ದಾಗ ಆ್ಯಕ್ಚುಲಿ ಇಟ್ಸ್ ಎ ಕ್ರಿಸ್ಟಲೈನ್. ಅದನ್ನು ಮೆಲ್ಟ್ ಮಾಡಿದಾಗ ಏನಾಗುತ್ತೆ, ಈ ಫೌಂಡ್ ದಟ್ ಕ್ಲೌಡಿ ಲಿಕ್ವಿಡ್, ಬ್ಲೂ ಕಲರ್ ಕ್ಲೌಡಿ ಲಿಕ್ವಿಡ್ ಬರೋಂಗೆ ಅನ್ಸುತ್ತೆ ಅವನಿಗೆ. ಸೊ ಈ ಹ್ಯಾಡ್ ಎ ಡೌಟ್. ಅಗೇನ್ ಅದು ಟೆಂಪ್ರೇಚರ್ನ ರೈಸ್ ಮಾಡ್ತಾರೆ. ರೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಹ್ಯಾಸ್ 2 ಮೆಲ್ಟಿಂಗ್ ಪಾಯಿಂಟ್. ಒಂದು ಕ್ಲೌಡಿ ಲಿಕ್ವಿಡ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವನಿಗೆ ಡೌಟ್ ಬರುತ್ತೆ ಏನಾಗುತ್ತೆ ಅಂತ. ಮತ್ತೆ ಅದನ್ನೇನು ಮಾಡ್ತಾನೆ, ಕೂಲ್ ಮಾಡ್ತಾನೆ. ಆಕ್ಸಿಡೆಂಟ್ಲಿ ಹಿ ಫೌಂಡ್ ದಟ್ ಕ್ರಿಸ್ಟಲ್ ತೊಗೊಳ್ತಾನೆ. ಯಾವುದದು ಕೊಲೆಸ್ಟ್ರಾಲ್ ಬೆನ್ಸೋಯೇಟ್ ಅಂತ, ವಿಚ್ ಆಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಕ್ಯಾರೆಟ್. ಅದನ್ನು ಬಾಟನಿಸ್ಟ್ ಅವನು ಹೀಟ್ ಮಾಡ್ತಾ ಇರ್ತಾನೆ. ಹೀಟ್ ಮಾಡಿದಾಗ ಸಾಲಿಡ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕು. ಆದರೆ ಇದೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಲಿಕ್ವಿಡ್ ಆಗಲ್ಲ, ಸ್ವಲ್ಪ ಏನಾಗುತ್ತೆ, ಅದು ಕ್ಲೌಡಿ ಲಿಕ್ವಿಡ್ ಥರ ಆಗುತ್ತೆ, ಅಂದರೆ ಟರ್ಬಿಡಿಟಿ ಥರ ಕಾಣಿಸುತ್ತೆ ಅವನಿಗೆ. ಸೊ ಅದನ್ನು ನೋಟ್ ಮಾಡ್ಕೊಳ್ತಾನೆ ಟೆಂಪ್ರೇಚರ್ನ, ಮತ್ತೆ ಹೀಟ್ ಮಾಡ್ತಾನೆ ನೋಡೋಣ ಅಂತ. ಆಫ್ಟರ್ ಸಮ್ ಟೈಮ್ ಇಟ್ ಬಿಕಮ್ಸ್ ಕ್ಲಿಯರ್ ಲಿಕ್ವಿಡ್. ಸೊ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಹ್ಯಾಸ್ ಗೋಯಿಂಗ್ ಟು ಹ್ಯಾವ್ 2 ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ. ಕೂಲ್ ಮಾಡಿ ನೋಡೋಣ ಅಂತ, ಬಿಕಾಸ್ ಅಗೇನ್ ನಾವು ಲಿಕ್ವಿಡ್ನ ಕೂಲ್ ಮಾಡಿದ್ರೆ ಸಾಲಿಡ್ ಆಗುತ್ತೆ. ಕೂಲ್ ಮಾಡ್ತಾನೆ. ಕೂಲ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಲಿಕ್ವಿಡ್ ಟರ್ಬಿಡಿಟಿ ಬರುತ್ತೆ. ಆಮೇಲೆ ಅದು ಮತ್ತೆ ಫರ್ದರ್ ಕೂಲ್ ಮಾಡಿದಾಗ ಏನಾಗುತ್ತೆ, ಅದು ಮತ್ತೆ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಿ ಟುಕ್ ದಿ ಹೆಲ್ಪ್ ಆಫ್ ಒಟ್ಟೋ ಲೆಹಮನ್, ಜರ್ಮನ್ ಫಿಸಿಸಿಸ್ಟು. ಲೆಟ್ರ್ ಬರೀತಾನೆ, ಈ ಥರ ಆಗ್ತಾ ಇದೆ ಏನು ಅಂತ. ಹಿ ಟುಕ್ ಹಿಸ್ ಹೆಲ್ಪ್. ಅವನೇನು ಮಾಡ್ತಾನೆ, ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ಏನಾಗಿದೆ ಅಂತ ನೋಡ್ತಾನೆ. ಹಿ ಫೌಂಡ್ ದಟ್ ಇಟ್ಸ್ ನಾಟ್ ಫ್ಲೋಯಿಂಗ್ ಲೈಕ್ ಎ ಲಿಕ್ವಿಡ್ ಥರ ಫ್ಲೋ ಆಗ್ತಾಯಿಲ್ಲ. ಇನ್ ಬಿಟ್ವೀನ್ ಇರುವಂಥದ್ದು ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದಿ ಲಿಕ್ವಿಡ್ಗಿನ ಡಿಫ್ರೆಂಟ್ ಆಗಿರುವಂಥ ಪ್ರಾಪರ್ಟೀಸು ಆ ಸಬ್ಸ್ಟೆನ್ಸ್ಗೆ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ದೆನ್ ಹಿ ಸ್ಟಾರ್ಟೆಡ್ ಅನಲೈಸಿಂಗ್ ದ ಹಿಸ್ಟ್ರಿ ಆಫ್ liquid crystals. We know that we are going to convert matter into 3 different states based on their physical state. 3 ಥರ ಮಾಡ್ತೀವಿ. ಸಾಲಿಡ್ಸ್ನ ಹೀಟ್ ಮಾಡಿದ್ರೆ ಲಿಕ್ವಿಡ್ ಬರುತ್ತೆ, ಲಿಕ್ವಿಡ್ನ ಮತ್ತೆ ಹೀಟ್ ಮಾಡಿದ್ರೆ ಏನಾಗುತ್ತೆ, ಗ್ಯಾಸ್ ಆಗುತ್ತೆ. ಸೊ ಸಾಲಿಡ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸಾಲಿಡ್ ಮೆಲ್ಟ್ ಆದಾಗ ಲಿಕ್ವಿಡ್ ಆಗುತ್ತೆ. ಲಿಕ್ವಿಡು ಗ್ಯಾಸಾಗಿ ಕನ್ವರ್ಟ್ ಆಗುತ್ತಲ್ಲ, ಅದು ಬಾಯ್ಲಿಂಗ್ ಅಥವಾ ವೇಪರೈಸೇಷನ್ ಅಂತ ಹೇಳ್ತೀವಿ. ಕೂಲ್ ಮಾಡಿದಾಗ ಕಂಡೆನ್ಸೇಷನ್ ಆಗುತ್ತೆ, ಲಿಕ್ವಿಡ್ ಆಗುತ್ತೆ. ಮತ್ತೆ ಲಿಕ್ವಿಡ್ನ ಫ್ರೀಸ್ ಮಾಡಿದಾಗ ನನಗೆ ಸಾಲಿಡ್ ಆಗುತ್ತೆ. ಸೊ ಟೈನಿ ಪಾರ್ಟಿಕಲ್ಸ್ ಇರುತ್ತೆ. ಸಾಲಿಡ್ಸ್ಗೆ, ಲಿಕ್ವಿಡ್ಗೆ ಗ್ಯಾಸಸ್ ಮೇಡ್ ಅಪ್ ಆಫ್ ಆಟಮ್ಸ್, ಅಯಾನ್ಸ್, ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಈಚ್ ಸ್ಟೇಟ್ ಆಫ್ ಮ್ಯಾಟರ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಕ್ಯಾರೆಕ್ಟರ್ ಪ್ರಾಪರ್ಟೀಸ್. ಸೊ ನಾವೀಗ ಕ್ರಿಸ್ಟಲ್ಸ್ನ ತೊಗೊಳ್ಳೋಣ ಅಥವಾ ಸಾಲಿಡ್ಸ್ನ ತೊಗೊಳ್ಳೋಣ. ಸಾಲಿಡ್ಸ್ನ ಅಗೇನ್ ನಾವು ಏನು ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ 2 ಥರ ಕನ್ಸಿಡರ್ ಮಾಡ್ತೀವಿ. ಒಂದು ಕ್ರಿಸ್ಟಲೈನ್, ಒಂದು ಅಮಾರ್ಫಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಕ್ರಿಸ್ಟಲೈನ್ ತೊಗೊಂಡ್ರೆ ಅದನ್ನು ಅನೈಸೋಟ್ರೋಪಿಕ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ಆಲ್ರೆಡಿ ವಿಡಿಯೋ 1ಅಲ್ಲಿ ಸಾಲಿಡ್ 1ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅನೈಸೋಟ್ರೋಪಿಕ್ ಅಂದರೆ ದೇ ಡಿಪೆಂಡೆಂಟ್ ಆನ್ ಡೈರೆಕ್ಷನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅಂಥ ಸಾಲಿಡ್ಸ್ಗೆ ನಾವೇನಂತ ಕರಿತೀವಿ, ಅನೈಸೋಟ್ರೋಪಿಕ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಅಗೇನ್ ದೇ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯೋನ್ಸ್ ಇರ್ಬೋದು. ದೇ ಆರ್ ಅರೇಂಜ್ಡ್, ರಿಜಿಡ್ ಆಗಿ ಅರೇಂಜ್ ಆಗಿರ್ತವೆ. ಲಾರ್ಜ್ ಇಂಟ್ರಾ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಹೋಲ್ಡಿಂಗ್ ದಮ್ ಟುಗೆದರ್. ಅವನ್ನ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಹೇಗೆ ಸಾಲಿಡ್ಸಲ್ಲಿ ಇರುತ್ತಲ್ಲ ಅದೇ ಥರ ಏನಾಗಿರುತ್ತೆ, ಇಲ್ಲೂ ಹೋಲ್ಡ್ ಮಾಡ್ಕೊಂಡಿರುತ್ತೆ. They have a crystallographic distinct axis and interact with the light in a manner that is dependent upon the orientation of the crystallization lattice with respect to the incident light. So it is dependent. It is ಏನಂತೆ, ಡೈರೆಕ್ಷನ್ ಡಿಪೆಂಡೆಂಟ್. ಸೊ ಯಾವ ಡೈರೆಕ್ಷನಿಂದ, ಓರಿಯೆಂಟೇಷನಿಂದ ಲೈಟ್ ಬೀಳ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ಪೊಸಿಷನಲ್ ಆರ್ಡರ್ ಇದೆಯಾ ಅಂದರೆ PO ಅಂತ ಹೇಳ್ತಾರೆ. ಸೊ ದ ಮಾಲಿಕ್ಯೂಲ್ಸ್ ಆರ್ ರಿಸ್ಟ್ರಿಕ್ಟೆಡ್ ಟು ಆಕ್ಯುಪೈ ದಿ ಸ್ಪೆಸಿಫಿಕ್ ಸೈಟ್ಸ್ ಇನ್ ದಿ ಲ್ಯಾಟಿಸ್. ಸೊ ಅಲ್ಲೇ ಇರಬೇಕು, ಮೂವ್ ಆಗಲ್ಲ. ಹೋದ್ರೂ ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ, ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡ್ರೆ 3 ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ವೈಬ್ರೇಷನಲ್ಲು, ರೊಟೇಷನಲ್ಲು, ಟ್ರಾನ್ಸ್ಲ್ಯೂಷನಲ್ಲು. ಇಲ್ಲಿ ಬರೀ ವೈಬ್ರೇಷನಲ್ ಮೂವ್ಮೆಂಟ್ ಮಾತ್ರ ಇರುತ್ತೆ. ತುಂಬ ರಿಜಿಡ್ ಆಗಿರುತ್ತೆ, ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ. ಬಿಕಾಸ್ ಆಫ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ಎ
ಪ್ರಾಪರ್ ಶೇಪ್ ಇರುತ್ತೆ, ರೆಗ್ಯುಲರ್ ಶೇಪ್ ಇರುತ್ತೆ. ಸೊ ಆ ರೆಗ್ಯುಲರ್ ಶೇಪ್ ಇರೋದಕ್ಕೋಸ್ಕರ ದೇ ವೋಂಟ್ ಫ್ಲೋ, ಅವು ಮೂವ್ ಆಗಲ್ಲ, ದೇ ಗೋಯಿಂಗ್ ಟು ಸ್ಟೇ ಲೈಕ್ ದಟ್ ಓನ್ಲಿ, ಇಮ್ಮೂವಿಬಲ್ ಹಾಗೆ ಇರುತ್ತೆ. ಆ ಕೆನಾಟ್ ಬಿ ಕಂಪ್ರೆಸ್. ಅದನ್ನು ಕಂಪ್ರೆಸ್ ಮಾಡೋಕ್ಕಾಗತ್ತೆ ಅಂದರೆ ಕಂಪ್ರೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇರುವಂಥ ಸ್ಪೇಸ್ ಎಲ್ಲ ಏನಾಗಿದೆ, ಆಕ್ಯುಪೈ ಆಗಿಬಿಟ್ಟಿದೆ, ಮಾಡೋಕ್ಕಾಗಲ್ಲ. ಸೊ ಬೈ ರೆಫ್ರಿಜರೆಂಟ್ ಆಗುತ್ತಾ ಅಂದರೆ ಎಲ್ಲ ಆಗಿರಲ್ಲ, ಬಟ್ ಕೆಲವೊಂದು ಆಗ್ತಾ ಇರುತ್ತೆ. ಸೊ ಅದನ್ನು ನಾನು ಏನು ಅಂತ ಹೇಳ್ತೀನಿ ಮುಂಚೆ, ಬೈ ರಿಫ್ರೆಂಜೆಂಟ್ ಅಂದರೆ ಏನು ಅಂತ. ಬಟ್ ಎಲ್ಲ ಆಗಲ್ಲ, ಬಟ್ ಮೆಜಾರಿಟಿ ಆಫ್ ದಮ್ ದೇ ಶೋ ಡಬಲ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ದಿಸ್ ಎಫೆಕ್ಟ್ಸ್ ಅಕ್ಕ ಓನ್ಲಿ ಇಫ್ ದ ಸ್ಟ್ರಕ್ಚರ್ ದ ಕ್ರಿಸ್ಟಲ್ ಮೆಟೀರಿಯಲ್ ಇಸ್ ಅನೈಸೋಟ್ರೋಪಿಕ್. ಇದು ಅನೈಸೋಟ್ರೋಪಿಕ್ ಇದ್ದರೆ ಮಾತ್ರ ನಿಮ್ಮ ಸಾಲಿಡ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಅಂದರೆ ಏನಾಯಿತು, ಸ್ಟೇಟ್ಸ್ ಆಫ್ ಮ್ಯಾಟರ್ ಏನಾಗಿದೆ, 3 ಸ್ಟೇಟ್ ಆಫ್ ಮ್ಯಾಟರ್ ಇದೆ. ಬೇಸ್ಡ್ ಆನ್ ದಟ್ ಫಿಸಿಕಲ್ ಸ್ಟೇಟ್ ನಾವು 3 ಭಾಗ ಮಾಡ್ತೀವಿ. ಮ್ಯಾಟರ್ ಅಂದರೆ ಏನು, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಸ್ಪೇಸ್ ಆ್ಯಂಡ್ ವಾಲ್ಯೂಮ್ ಇರೋದಕ್ಕೆ ನಾವೇನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನ ನಾವು 3 ಟೈಪ್ಸ್ ಆಫ್ ಮ್ಯಾಟರ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಸಾಲಿಡು, ಲಿಕ್ವಿಡು ಮತ್ತು ಗೇಷಿಯಸ್ ಫಾರ್ಮ್ ಅಂತ. ಆಲ್ ಆಫ್ ದಮ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಪ್ರಾಪರ್ಟಿ. ಅದೇ ಥರ ನಾನು ಸಾಲಿಡ್ಸ್ನ ತೊಗೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ಶೇಪ್ ಇರುತ್ತೆ, ದೇ ಡು ನಾಟ್ ಫ್ಲೋ, ದೇ ಕೆನಾಟ್ ಬಿ ಕಂಪ್ರೆಸ್, ದೇ ಗೋಯಿಂಗ್ ಟು ಹ್ಯಾವ್ ದಿ ಪೊಸಿಷನಲ್ ಆರ್ಡರ್ ಇದೆ, ಓರಿಯೆಂಟೇಷನ್ ಆರ್ಡರ್ ಇದೆ. ಸೊ ಇದನ್ನು ಸಾರಿ ಸಾಲಿಡ್ಸ್ ಮೇಲೆ ಕನ್ಸಿಡರ್ ಮಾಡ್ಕೊಂಡಾಗ ಪೊಸಿಷನಲ್ ಆರ್ಡರ್, ಓರಿಯೆಂಟಲ್ ಆರ್ಡರ್ ಅಂತ ಹೇಳ್ತಾರೆ. ಪೊಸಿಷನಲ್ ಆರ್ಡರ್ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಫಿಕ್ಸ್ಡ್ ಪೊಸಿಷನ್ ಇರುತ್ತೆ. ಓರಿಯೆಂಟಲ್ ಆರ್ಡರ್ ಅಂದರೆ ಮಾಲಿಕ್ಯೂಲ್ ಆಕ್ಸಸ್ ಆರ್ ಫಿಕ್ಸ್ಡ್ ಇದು ಸ್ಪೆಸಿಫಿಕ್ ಡೈರೆಕ್ಷನ್, ಅಂಥದಕ್ಕೆ ನಾವು ಆರ್ಡರ್ ಅಂತ ಹೇಳ್ತೀವಿ. ಅದು ಸಾಲಿಡ್ಸ್ಗೆ ಆಯಿತು. ಲಿಕ್ವಿಡ್ಸ್ಗೆ ತೊಗೊಂಡ್ರೆ ದ ಮಾಲಿಕ್ಯೂಲ್ಸ್ ಆರ್ ಲೂಸ್ಲಿ ಹೆಲ್ಡ್ ಆ್ಯಂಡ್ ಡಿಫ್ಯೂಸ್ ರ್ಯಾಂಡಮ್ಲಿ, ವೀಕ್ ಇಂಟ್ರಾ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್. ಸಾಲಿಡ್ ಅಷ್ಟು ಸ್ಟ್ರಾಂಗ್ ಇರಲ್ಲ, ಆದರೆ ಗೇಷಿಯಸ್ ಅಷ್ಟು ಫ್ರೀ ಆಗಿರಲ್ಲ, ಇನ್ ಬಿಟ್ವೀನ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಲಿಕ್ವಿಡ್ ಅಂತ ಕರಿತೀವಿ. ಇದಕ್ಕೆ ಪೊಸಿಷನಲ್ ಆರ್ಡರ್ ಇರಲ್ಲ, ಓರಿಯೆಂಟೇಷನ್ ಆರ್ಡರ್ ಇರಲ್ಲ. ದೇ ಗೋಯಿಂಗ್ ಟು ಹ್ಯಾವ್ ಆಲ್ 3 ಟೈಪ್ಸ್ ಆಫ್ ಮೂವ್ಮೆಂಟ್ ಇರುತ್ತೆ. ಏನು, ವೈಬ್ರೇಷನಲ್ ಮೂವ್ಮೆಂಟ್ ಇರುತ್ತೆ, ನೆಕ್ಸ್ಟ್ ಟ್ರಾನ್ಸ್ಲೇಷನಲ್ ಮೂವ್ಮೆಂಟ್ ಇರುತ್ತೆ, ರೊಟೇಷನಲ್ ಮೂವ್ಮೆಂಟ್ ಇರುತ್ತೆ. ಎಲ್ಲನೂ ಮೂವ್ಮೆಂಟು ಆಲ್ 3 ಟೈಪ್ಸ್ ಆಫ್ ಮೂವ್ಮೆಂಟ್ ಇಲ್ಲಿ ಏನಾಗ್ತಾ ಹೋಗುತ್ತೆ, ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಟ್ ದೇ ಡು ನಾಟ್ ಮೇಂಟೈನ್ ದೇರ್ ಶೇಪ್, ಹಾಗಾಗಿ ಅವೇನಾಗ್ತವೆ, ಈಸಿಯಾಗಿ ಫ್ಲೋ ಆಗುತ್ತೆ. ಕೆನಾಟ್ ಬಿ ಕಂಪ್ರೆಸ್, ಕೀಪ್ ದಿ ಸೇಮ್ ವಾಲ್ಯೂಮ್ ಸೇಮ್ ಇರಬೇಕು. ಸೊ ಹಾಗಾಗಿ ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಇದು ನಾಟ್ ಬೈ ರಿಫ್ರೆಂಜೆಂಟ್, ಆಪ್ಟಿಕಲಿ ಐಸೋಟ್ರೋಪಿಕ್, ಅಂದರೆ ಒಂದೇ ಒಂದು ಡೈರೆಕ್ಷನ್ಗೆ ಇದು ಇಟ್ಸ್ ನಾಟ್ ಡೈರೆಕ್ಟೆಡ್, ಎಲ್ಲ ಡೈರೆಕ್ಷನ್ಗೆ, ಎಲ್ಲ ಕಡೆಗೂ ಚಿತ್ರದಲ್ಲಿ ತೋರಿಸ್ದಂಗೆ ಎಲ್ಲ ಕಡೆಗೂ ಅದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಅದೇ ಥರ ನಾವೀಗ ಲಿಕ್ವಿಡ್ ಕ್ರಿಸ್ಟಲ್ಸ್ನ ತೊಗೊಂಡ್ರೆ, ಲಿಕ್ವಿಡ್ ಕ್ರಿಸ್ಟಲ್ ಏನಾಗುತ್ತೆ ಅಂದರೆ ಇಟ್ ಇಸ್ ಇನ್ ಬಿಟ್ವೀನ್, ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ಲಿಕ್ವಿಡ್ಸ್ ಆ್ಯಂಡ್ ಸಾಲಿಡ್ಸ್. ಸಾಲಿಡ್ಸ್ಗೆ ಏನಂದರೆ ಪೊಸಿಷನಲ್ ಇದೆ, ಓರಿಯೆಂಟೇಷನ್ ಆರ್ಡರ್ ಇದೆ, ಬೈ ರಿಫ್ರೆಂಜೆಂಟ್ ಇದೆ, ನೋ ಫ್ಲೋ ಇದೆ. ಅದೇ ಥರ ನೀವು ಲಿಕ್ವಿಡ್ಸ್ಗೆ ತೊಗೊಂಡ್ರೆ ನೋ ಪೊಸಿಷನಲ್ ಆರ್ಡರ್, ನೋ ಓರಿಯೆಂಟೇಷನ್ ಆರ್ಡರ್, ನಾನ್ ಬೈ ರಿಫ್ರೆಂಜೆಂಟು, ಲಿಕ್ವಿಡ್ ವಿಸ್ಕಸ್ ಆಗಿರುತ್ತೆ, ತಿಕ್ಕಾಗಿರುತ್ತೆ. ಆದರೆ ಲಿಕ್ವಿಡ್ ಕ್ರಿಸ್ಟಲ್ನ ತೊಗೊಂಡ್ರೆ ಅದರಲ್ಲಿ ಏನಾಗ್ತಾ ಇದೆ, ಪೊಸಿಷನಲ್ ಆರ್ಡರ್ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಡೈಮೆನ್ಷನಲ್ಲಿ. ನೆಕ್ಸ್ಟು ಅದಕ್ಕೆ ಓರಿಯೆಂಟೇಷನ್ ಆರ್ಡರ್ ಇದೆ, ಬೈ ರೆಫ್ರಿಜರೆಂಟ್ನ ತೋರಿಸ್ತಾ ಇದೆ, ಫ್ಲೂಯಿಡ್ ವಿಸ್ಕಸ್ನ ತೋರಿಸ್ತಾ ಇದೆ. ಕೆಲವೊಂದು ಪ್ರಾಪರ್ಟೀಸು ಕ್ರಿಸ್ಟಲೈನ್ ಥರ ಕ್ರಿಸ್ಟಲೈನ್ ಸಾಲಿಡ್ ಥರ ತೋರಿಸ್ತಾ ಇದೆ, ಕೆಲವು ಪ್ರಾಪರ್ಟೀಸು ಲಿಕ್ವಿಡ್ಸ್ ಥರ ತೋರಿಸ್ತಾ ಇದೆ. ದೇ ಆರ್ ಇನ್ ಬಿಟ್ವೀನ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ, ಲಿಕ್ವಿಡ್ ಕ್ರಿಸ್ಟಲ್ ಅಂತ ಕರಿತೀವಿ, LC ಅಂತ ಕರಿತೀವಿ. ಸೊ ಇದು ಆರ್ಡರ್ಡ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಆರ್ಡರ್ಡ್ ಆಗಿದೆ, ಯಾವುದ್ರಲ್ಲಿ ಆರ್ಡರ್ಡ್ ಆಗಿರುತ್ತೆ, ಸಾಲಿಡ್ಸಲ್ಲಿ ಆರ್ಡರ್ ಆಗಿರುತ್ತೆ. ಲಿಕ್ವಿಡ್ಸ್ ಏನಾಗುತ್ತೆ, ಫ್ಲೋ ಆಗುತ್ತೆ, ಅದಕ್ಕೆ ಫ್ಲೂಯಿಡ್ಸ್ ಅಂತ ಕರಿತೀವಿ. ಲಿಕ್ವಿಡ್ ಕ್ರಿಸ್ಟಲ್ಸ್ಗೆ ಆರ್ಡರ್ಡ್ ಫ್ಲೂಯಿಡ್ಸ್ ಅಂತ ಕರಿತೀವಿ. ಎರಡೂ ಇದೆ, ಸಾಲಿಡ್ಸ್ದು ಇದೆ ಮತ್ತು ಲಿಕ್ವಿಡ್ಸು ಪ್ರಾಪರ್ಟಿ ಇದೆ. ಹಂಗಾಗಿ ಇದನ್ನು ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಕ್ರಿಸ್ಟಲ್ಸ್ ಯಾವುದಕ್ಕೆ ಹೇಳ್ತೀವಿ ನಾವು, ಸಾಲಿಡ್ಸ್ಗೆ ಹೇಳ್ತೀವಿ. ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಇದನ್ನು ಕರಿತೀವಿ. ಓರಿಯೆಂಟೇಷನ್ಲಿ ಆರ್ಡರ್ ಲಿಕ್ವಿಡ್ಸ್, ಪೊಸಿಷನಲಿ ಡಿಸಾರ್ಡರ್ಡ್ ಕ್ರಿಸ್ಟಲ್ಸ್. ಇದು ಓರಿಯೆಂಟೇಷನ್ ತಗೊಂಡ್ರೆ ಓರಿಯೆಂಟ್ ಆಗಿರುತ್ತೆ, ಪೊಸಿಷನಲ್ಲಿ ಏನಾಗಿರುತ್ತೆ, ದೇ ಆರ್ ನಾಟ್ ಫಿಕ್ಸ್ ಟು ಪೊಸಿಷನ್ ಬಿಕಾಸ್ ದೇ ಕೀಪ್ ಆನ್ ಮೂವಿಂಗ್. ಸೊ ಓರಿಯೆಂಟೇಷನ್ ಆರ್ಡರ್ ಇಸ್ ಅ ನೆಸೆಸಿಟಿ ಪ್ಯಾರಾಮೀಟರ್. ಇಲ್ಲಿ ಪೊಸಿಷನಲ್ ಆರ್ಡರು ಇನ್ 1 or 2 ಡೈಮೆನ್ಷನ್ ಓನ್ಲಿ. ಫ್ಲೋ ಆಗುತ್ತಾ, ಪ್ರಾಪರ್ಟಿ ಆಫ್ ದಿ ಲಿಕ್ವಿಡ್ ಫ್ಲೋ ಆಗುತ್ತೆ. ಬೈ ರೆಫ್ರಿಜರೆಂಟ್ ಆಗುತ್ತಾ, ಪ್ರಾಪರ್ಟೀಸ್ ಆಫ್ ದಿ ಕ್ರಿಸ್ಟಲ್ ಆಗುತ್ತೆ. ಸೊ ದಿಸ್ ಇಸ್ ಆಪ್ಟಿಕಲಿ ಅನೈಸೋಟ್ರೋಪಿಕ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಸೊ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಬೈ ರಿಫ್ರೆಂಜೆಂಟ್ ಅಂತ ಹೇಳ್ತಾ ಇದ್ದೀನಿ. ಹಂಗಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ರಿಫ್ರಾಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಿಫ್ರಾಕ್ಷನ್ ನೀವು ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರಾ. ದ ಬೆಂಡಿಂಗ್ ಆಫ್ ಲೈಟ್ ರೇ ವೆನ್ ಇಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಇದು ಯಾಕಾಗುತ್ತೆ ಅಂದರೆ, ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಮೂವ್ ಆಗ್ಬೇಕಾದ್ರೆ ಇಟ್ ಗೋಯಿಂಗ್ ಟು ಚೇಂಜ್ ದಿ ಡೈರೆಕ್ಷನ್ ಆಫ್ ದಿ ಲೈಟ್, ಬೆಂಡಿಂಗ್ ಆಗುತ್ತೆ. ಅದು ಯಾಕಾಗತ್ತೆ ಅಂದರೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಪೀಡ್ ಆಫ್ ದಿ medium. Change in speed causes the direction of the light ray to change. Bend ಯಾಕಾಗತ್ತೆ ಅಂದರೆ, ಸ್ಪೀಡ್ ಆಫ್ ದಿ ಲೈಟ್ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾಗಿ ಅದೇನಾಗ್ತಾ ಹೋಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಮ್ ಇಸ್ ಅ ಮೆಷರ್ ಹೌ ಮಚ್ ಆಫ್ ದಿ ಸ್ಪೀಡ್ ಆಫ್ ಲೈಟ್ ಇಸ್ ರೆಡ್ಯೂಸ್ಡ್ ಇನ್ಸೈಡ್ ದಿ ಮೀಡಿಯಮ್. ಏರಲ್ಲಿ ಒಂದು ನನಗೆ ಚೇಂಜ್ ಆಫ್ ಸ್ಪೀಡ್ ಇದೆ,
ಒಳಗಡೆ ಹೋದಾಗ ಮೀಡಿಯಮಲ್ಲಿ ಹೋದರೆ ಅದು ಲಿಕ್ವಿಡ್ ಇರ್ಬೋದು, ಯಾವುದೇ ಲಿಕ್ವಿಡ್ ಆಗಿರ್ಬೋದು. ಆವಾಗ ಅಲ್ಲಿಗೆ ಹೋದರೆ ಏನಾಗುತ್ತೆ, ಅದರದ್ದು ಸ್ಪೀಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ ಅದನ್ನು ತಿಳ್ಕೊಳ್ತೀವಲ್ಲ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಮ್. ಸೊ ನಾವು ಯಾವ ಮೀಡಿಯಮಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನೀವು ಚಿತ್ರದಲ್ಲಿ ನೋಡಿರ್ಬೋದು, ಪೆನ್ಸಿಲ್ ಇಟ್ಟಿದ್ವಿ, ಪೆನ್ಸಿಲ್ ಇಟ್ಟಿದ್ದು ಏನಾಗ್ತಾ ಇದೆ, ಅರ್ಧ ಏರಲ್ಲಿದೆ, ಅರ್ಧ ವಾಟ್ರಲ್ಲಿದೆ. ಅದನ್ನು ಪೆನ್ಸಿಲ್ ಇಟ್ಟಾಗ ಏನಾಗುತ್ತೆ, ಥ್ರೂ ವಾಟರ್ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಪೆನ್ಸಿಲ್ ಸ್ವಲ್ಪ ಮೂವ್ ಆದಂಗೆ ಕಾಣುತ್ತೆ. ಅದೇ ಇದ್ರಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೀವಿ, ಇಲ್ಲೇನಾಗ್ತಾ ಇದೆ, ವಾಟರ್ ಇದೆ, ಏರ್ ಇದೆ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಆ್ಯಕ್ಚುಲಿ ಸ್ಟ್ರೈಟ್ ಆಗಿರೋದ್ರಿಂದಲೇ ಅದು ಬೆಂಡ್ ಆಗುತ್ತೆ. ಸೊ ಹಾಗಾಗಿ ಡಿಪೆಂಡ್ಸ್ ಅಪಾನ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ವ್ಯಾಕ್ಯೂಮ್ಗಾದರೆ 1,86,000 ಇದೆ, ಏರ್ಗೂ ಅಷ್ಟೇ ಇದೆ. ಇದಕ್ಕಾದರೆ ವಾಟರ್ಗಾದರೆ 140 ಇದೆ, ಗ್ಲಾಸ್ಗಾದರೆ 124 ಇದೆ. ಸೊ ಇಫ್ ದೇರ್ ಇಸ್ ಎ ಚೇಂಜ್ ಇನ್ ಸ್ಪೆಸಿಫಿಕ್ ಗ್ರಾವಿಟಿ, ಸ್ಪೀಡ್ ಆಫ್ ದಿ ಲೈಟ್ ಏನಾಗ್ತಾ ಹೋಗುತ್ತೆ, ಇಫ್ ದೇರ್ ಇಸ್ ಎ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೀಡ್ ಆಫ್ ದಿ ಲೈಟ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಲಿಕ್ವಿಡ್ ಕ್ರಿಸ್ಟಲ್ಸ್ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಶೋ ಅನದರ್ ಪ್ರಾಪರ್ಟಿ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದಿ ರಿಫ್ರಾಕ್ಷನ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೈ ರಿಫ್ರೆನ್ಜೆನ್ಸ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ದಿ ಡಬಲ್ ರಿಫ್ರಾಕ್ಷನ್, ಇಲ್ಲಿ ಏನಾಗುತ್ತೆ, ಡಬಲ್ ರಿಫ್ರಾಕ್ಷನ್ ಆಗುತ್ತೆ. ಇಟ್ ಇಸ್ ದಿ ಬೆಂಡಿಂಗ್ ಆಫ್ ದಿ ಲೈಟ್ ರೇ in two different directions when it travels through an anisotropic medium such as crystals. It results in the splitting of incident ray into two rays, an ordinary ray O ಅಂತ ಕರೀತೇವೆ, an extraordinary ray E ಅಂತ ಕರೀತಾರೆ. ಈಗ ಏನಾಗ್ತಾ ಇದೆ, ಕೆಲವೊಂದು ಸಬ್ಸ್ಟೆನ್ಸ್ನ ತೊಗೊಂಡಿದ್ದೀನಿ, ದೋಸ್ ಆರ್ ಲಿಕ್ವಿಡ್ ಕ್ರಿಸ್ಟಲ್ಸ್. ಆ ಲಿಕ್ವಿಡ್ ಕ್ರಿಸ್ಟಲ್ಸ್ ನಾನು ಇಟ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪೆನ್ಸಿಲ್ ಇಟ್ಟಿದ್ದೀನಿ. ಅವಾಗ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಏನಾಗ್ತಾ ಇದೆ ಅಂದರೆ 2 ಲೈನ್ ಕಾಣಿಸ್ತಾ ಇದೆ. ಒಂದಕ್ಕೆ ಆರ್ಡಿನರಿ ರೇ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಕ್ಸ್ಟ್ರಾರ್ಡಿನರಿ ರೇ ಅಂತ ಕರಿತೀವಿ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೈ ರಿಫ್ರೆನ್ಜೆನ್ಸ್ ಅಂತ ಕರಿತೀವಿ. ಇದು ಯಾವ ಸಬ್ಸ್ಟೆನ್ಸಲ್ಲಿ ಆಗುತ್ತೆ ಅಂದರೆ ದಿಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ದಿ ಕೇಸ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ಸ್. ನಾನು ಕ್ಯಾಲ್ಸೈಟ್ ತೊಗೊಂಡಿದ್ದೀನಿ. ಸೊ ಬೈ ರಿಫ್ರೆನ್ಜೆನ್ಸ್ ಇಲ್ಲಿ ತೋರಿಸ್ತಾ ಇದೆ. ಆಸ್ ದ ಕ್ರಿಸ್ಟಲ್ ಇಸ್ ರೊಟೇಟೆಡ್, ಒನ್ ರೇ ರಿಮೈನ್ ಸ್ಟೇಷನರಿ ವೇರ್ ಆಸ್ ದ ಅದರ್ ಒನ್ ಸರ್ಕಲ್ ಅಬೌಟ್ ಇಟ್. ಎಕ್ಸ್ಟ್ರಾರ್ಡಿನರಿ ರೇ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿರಿ, ಒಂದು ರೇ ಏನಿದೆ ಈ ಡಯಾಗ್ರಾಮಲ್ಲೂ ತೋರಿಸ್ತೀವಿ, ಒಂದು ರೇ ಏನಿದೆ ಹಾಗೇ ಇದೆ. ಇಲ್ಲೂ ಅಷ್ಟೇ ಪೆನ್ಸಿಲ್ ಇಟ್ಟಾಗ ನಾವಿಲ್ಲಿ ನೋಡ್ತಾ ಇದ್ದಾಗ ಏನಾಗ್ತಾ ಇದೆ, ಒಂದು ರೇ ಸ್ಟ್ರೈಟ್ ಆಗೇ ಇದೆ, ಅದೇನು ಚೇಂಜ್ ಆಗಿಲ್ಲ. ಆದರೆ ಇನ್ನೊಂದು ರೇ ಏನಾಗ್ತಾ ಇದೆ, ಪಕ್ಕದಲ್ಲಿ ಕಾಣಿಸ್ತಾ ಇದೆ ನಮಗೆ. ಸೊ ಆ ಎರಡು ಡಬಲ್ ರಿಫ್ರಾಕ್ಷನ್ ಆಗ್ತಾ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಬೈ ರಿಫ್ರೆನ್ಜೆನ್ಸ್ ಅಂತ ಕರಿತೀವಿ. ಇದು ಯಾವುದ್ರಲ್ಲಿ ಆಗುತ್ತೆ ಅಂತಂದರೆ ಸಾಲಿಡ್ಸಲ್ಲಿ ಇದು ಹೋಗುತ್ತೆ. ಯಾವ ಥರ ಸಾಲಿಡ್ಸಲ್ಲಿ ಆಗುತ್ತೆ ಅಂತಂದರೆ ದೋಸ್ ಸಾಲಿಡ್ಸ್ ವಿಚ್ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್. ಅನೈಸೋಟ್ರೋಪಿಕ್ ಆಗಿರ್ತಾವಲ್ಲ ಅಂಥ ಕ್ರಿಸ್ಟಲ್ಸಲ್ಲಿ ಇದು ಆಗ್ತಾ ಹೋಗುತ್ತೆ. ಹಾಗಾದರೆ ಲಿಕ್ವಿಡ್ ಕ್ರಿಸ್ಟಲ್ಸ್ನ ಹೆಂಗೆ ಡಿಫೈನ್ ಮಾಡೋದು? ಲಿಕ್ವಿಡ್ ಕ್ರಿಸ್ಟಲ್ಸ್ ಆರ್ ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ದಿ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ದೇ ಫ್ಲೋ ಲೈಕ್ ಎ ಲಿಕ್ವಿಡ್ಸ್ ಬಟ್ ಆರ್ ಬೈ ರಿಫ್ರೆನ್ಜೆಂಟ್ ಲೈಕ್ liquid like crystalline solids. So they are going to have both the properties. They are in between state between the solid and the liquid madhye iranta in between state. They flow like liquid tara flow ಆಗ್ತವೆ, but they are like a birefringent like crystalline solids ತರನ ಆ ಪ್ರಾಪರ್ಟಿನ ತೋರಿಸ್ತವೆ. ಸೊ ಎನರ್ಜಿ ಅಥವಾ ಟೆಂಪರೇಚರ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಥರ ಸಾಲಿಡ್ಸ್ ಇರುತ್ತೆ, ಲಿಕ್ವಿಡ್ಸ್ ಇರುತ್ತೆ, ಗೇಸಸ್ ಫಾರ್ಮ್ ತಗೊಳ್ತೀವಿ. ಸಾಲಿಡ್ಸ್ಗೆ ಎನರ್ಜಿ ಕಡಿಮೆ ಇರುತ್ತೆ, ಎನರ್ಜಿ ಸಾಲಿಡ್ಸ್ಗೆ ಎನರ್ಜಿ ಕಡಿಮೆ ಇರುತ್ತೆ, ಗ್ಯಾಸ್ಗೆ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಲೋ ಹೋಗುತ್ತೆ. ಸಾಲಿಡ್ಸು ಲಿಕ್ವಿಡ್ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ ಬಿಟ್ವೀನಲ್ಲಿ ನಿಮಗೆ ಕ್ರಿಸ್ಟಲ್ಸು ಬರ್ತಾ ಹೋಗುತ್ತೆ. ಲಿಕ್ವಿಡ್ ಕ್ರಿಸ್ಟಲ್ಸ್ ಏನಿದೆಯಲ್ಲ ಅದ್ರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ ಮೋಸ್ಟ್ ಸಾಫ್ಟ್ ಡೆಲಿಕೇಟ್ ಸ್ಟೇಟ್ ಆಫ್ ಮ್ಯಾಟರ್, ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಸೊ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಲೈಟ್ ಇರ್ಬೋದು, ಸೌಂಡ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಆ್ಯಂಕರಿಂಗ್ ಕಂಡೀಷನ್ಸ್ ಇರ್ಬೋದು, ಸರ್ಫೇಸ್ ಆ್ಯಂಕರಿಂಗ್ ಕಂಡೀಷನ್ಸ್ ಇರ್ಬೋದು. ಇದನ್ನು ಚೇಂಜ್ ಮಾಡಿದ್ರೆ ಲಿಕ್ವಿಡ್ ಕ್ರಿಸ್ಟಲ್ಸ್ ಏನಾಗುತ್ತಲ್ಲ ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗಿಬಿಡುತ್ತೆ, ಸೆನ್ಸಿಟಿವ್ ಇರುತ್ತೆ. ಯಾವ್ದು ಬೇಕಾದ್ರೂ ಲೈಟು, ಸೌಂಡು, ಟೆಂಪ್ರೇಚರು, ಪ್ರೆಷರು ಎಲ್ಲದ್ರ ಮೇಲೂ ಅದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಲಿಕ್ವಿಡ್ ಕ್ರಿಸ್ಟಲ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂದರೆ 3 ಪ್ಯಾರಾಮೀಟರ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಹೇಗೆ ಚೇಂಜ್ ಆಗುತ್ತೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅನ್ನೋದ್ರ ಮೇಲೆ. ಸೊ ಇಟ್ಸ್ ನಾಟ್ ಎ ನ್ಯೂ ಟಾಪಿಕ್, ಇಟ್ಸ್ ಓಲ್ಡ್ ಟಾಪಿಕ್. ಥರ್ಮೋಟ್ರೋಪಿಕ್ ಅಂತ ಕರೀತಾರೆ. ಲಿಕ್ವಿಡ್ ಫೇಸ್ ಇಸ್ ಫಾರ್ಮ್ಡ್ ಬೈ ದಿ ಆ್ಯಕ್ಷನ್ ಆಫ್ ಹೀಟ್. ಆ್ಯಕ್ಷನ್ ಆಫ್ ಹೀಟ್ ಮಾಡಿದಾಗ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಂಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಮೆಟಲ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಹೀಟ್ ಮಾಡಿದ್ರೆ ಅವೇನಾಗುತ್ತೆ, ಲಿಕ್ವಿಡ್ ಕ್ರಿಸ್ಟಲ್ಸ್ ಆಗುತ್ತೆ. ಆಮೇಲೆ ಅದು ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಆ್ಯಕ್ಷನ್ ಆಫ್ ಹೀಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಟ್ರೋಪಿಕ್ ಅಂತ ಕರಿತೀವಿ. ಥರ್ಮೋ ಅಂದರೆ ಹೀಟ್ ಅಂತ, ಸೊ ಹೀಟ್ ಮಾಡೋದ್ರಿಂದ ಬರುತ್ತೆ. ಎರಡನೇ ಟೈಪ್ ಇದೆ, ಅದಕ್ಕೇನಂತ ಕರಿತೀವಿ ನಾವು ಅಂದರೆ ಆಂಫೆರೋಟ್ರೋಪಿಕ್ ಅಂತ ಕರಿತೀವಿ. ಏನಂದರೆ ಇದು ಆ್ಯಕ್ಷನ್ ಆಫ್ ಹೀಟ್ ಆ್ಯಸ್ ವೆಲ್ ಆಸ್ ಆ್ಯಕ್ಷನ್ ಆಫ್ ವಾಟರು ಮತ್ತು ಎರಡರ ಮೇಲೂ ಡಿಪೆಂಡೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಆಂಫೋಟ್ರೋಪಿಕ್ ಅಂತ ಕರಿತೀವಿ. ಆ ಥರ ಲಯೋಟ್ರೋಪಿಕ್ ಅಂತ ಕರಿತೇವೆ. ದಿಸ್ ಇಸ್ ಫಾರ್ಮ್ಡ್ ಓನ್ಲಿ ಬೈ ದಿ ವಾಟರ್.
ಅಂಥದಕ್ಕೆ ನಾವೇನಂತ ಕರಿತೀವಿ ಹೇಳ್ತೀವಿ. ಸೊ ಇದಕ್ಕೆ ಸೆಕೆಂಡ್ ಒನ್ಗಾದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರುತ್ತೆ, ಲಯೋಟ್ರೋಫಿಕ್ಗಾದರೆ ಸೆಲ್ ಮೆಂಬ್ರೈನ್ಸು, ಸೋಪ್ ಸೊಲ್ಯೂಷನ್ಸು ಅದೆಲ್ಲ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ಬಟ್ ಅಗೇನ್ ದೇ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 types, ಸೆಮೆಕ್ಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಹೇಳ್ತಾರೆ, ಹಂಗಂದ್ರೆ ಸೋಪಿ ಅಂತ. ದೇ ಹ್ಯಾವ್ ಎ ಲೇಯರ್ ಸ್ಟ್ರಕ್ಚರ್ ವಿತ್ ಅ ವೆಲ್ ಡಿಫೈನ್ಡ್ ಇಂಟರ್ ಲೇಯರ್ ಸ್ಪೇಸಿಂಗ್. ಇದನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಈ ಲಿಕ್ವಿಡ್ ಏನಾಗುತ್ತೆ ಅಂದರೆ ದೇ ಫ್ಲೋ ಇನ್ ಎ ಲೇಯರ್, ಒಂದೇ ಸಲ ಬೀಳಲ್ಲ, ದೇ ಗೋಯಿಂಗ್ ಟು ಸ್ಲೈಡ್ ಒನ್ ಆಫ್ಟರ್ ದಿ ಅದರ್ ಓವರ್ ದಿ ಅದರ್. ಅಂಥದಕ್ಕೆ ನಾವೇನಂತ ಕರಿತೀವಿ ಸೆಮ್ಯಾಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ದೇ ಆರ್ ಅಫೆಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಫ್ಯಾನ್ ಲೈಕ್ ಸ್ಟ್ರಕ್ಚರ್, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಇಂಟರ್ನಲ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರುತ್ತೆ. ಅಂಥ ಲಿಕ್ವಿಡ್ ಕ್ರಿಸ್ಟಲ್ಸ್ಗೆ ನಾವೇನಂತ ಕರಿತೀವಿ ಸೆಮ್ಯಾಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಈಥೈಲ್ ಪ್ಯಾರಾ ಅಜಾಕ್ಸಿ ಬೆಂಜೋಯೇಟ್ ಅಂತ ಇರ್ಬೋದು, ಈಥೈಲ್ ಪ್ಯಾರಾ ಅಜಾಕ್ಸಿ ಸಿನಿಮೆನೇಟ್ ಇರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ ಇರುತ್ತೆ. ಇದನ್ನು ಕೇಳ್ತಾರೆ ಗಿವ್ ಎ ಶಾರ್ಟ್ ನೋಟ್ ಆನ್ ಸಿಮ್ಯಾಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಥವಾ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಕೇಳ್ತಾರೆ. ಸೊ ನಿಮ್ಯಾಟಿಕ್ ಕ್ರಿಸ್ಟಲ್ಸ್ ಅದೇನಾಗುತ್ತೆ, ದೇ ಗೋಯಿಂಗ್ ಟು ಶೋ ದಿ ಪ್ರಾಪರ್ಟಿ ಮೋರ್ ಟುವರ್ಡ್ಸ್ ದಿ ಲಿಕ್ವಿಡ್ ಥರ ಪ್ರಾಪರ್ಟೀಸ್ ತೋರಿಸ್ತಾ ಇರುತ್ತೆ. ದೇ ಫ್ಲೋ ನಾರ್ಮಲಿ ದ್ಯಾನ್ ಸಿಮೆಟಿಕ್ ಲಿಕ್ವಿಡ್ ಬಿಕಾಸ್ there is no concept of viscosity ಇರೋದಿಲ್ಲ. ನಿಮ್ಯಾಟಿಕ್ ಫೇಸ್ ಆಸ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್, they are not affected by the magnetic field. They are affected by the magnetic field. So example ಅಂದರೆ ಪ್ಯಾರಾ ಅಜಾಕ್ಸಿ ಅನಿಸೋಲ್ ಇರ್ಬೋದು, ಪ್ಯಾರಾ ಅಜಾಕ್ಸಿ ಫಿನೋಯೇಟ್ ಇರ್ಬೋದು, ಇದೆಲ್ಲನೂ ಎಕ್ಸಾಂಪಲ್ಸ್ ಇರುತ್ತೆ. ಇದನ್ನು 2 ಮಾರ್ಕ್ಸ್ಗೆ ನಿಮ್ಗೆ ಹೇಳ್ಬೋದು. ಹಾಗಾದ್ರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂತ. ಸಿಮ್ಯಾಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸು, ನಿಮ್ಯಾಟಿಕ್ ಲಿಕ್ವಿಡ್ ಕ್ರಿಸ್ಟಲ್ಸು, ಒಂದು ಏನಾಗುತ್ತೆ ದೇ ಫ್ಲೋ ಲೈಕ್ ಎ ನಾರ್ಮಲ್ ಲಿಕ್ವಿಡ್, ಅದರ್ ಒನ್ ಫ್ಲೋ ಲೈಕ್ ಎ ನಾರ್ಮಲ್ ಲಿಕ್ವಿಡ್. ಒಂದು ನಾರ್ಮಲ್ ಲಿಕ್ವಿಡ್ ಥರ ಫ್ಲೋ ಆಗುತ್ತೆ, ಇನ್ನೊಂದು ಆಗಲ್ಲ. ಒನ್ ಇಸ್ ಮೋರ್ ಟುವರ್ಡ್ಸ್ ಲಿಕ್ವಿಡ್ ಥರ ಇರುತ್ತೆ, ಒನ್ ಇಸ್ ಲಿಕ್ವಿಡ್ ಕ್ರಿಸ್ಟಲ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಸಿಮ್ಯಾಟಿಕಲಿ ಮಾಲಿಕ್ಯೂಲ್ಸ್ ಆರ್ ಅರೇಂಜ್ಡ್ ಇನ್ ಎ ಪ್ಯಾರಲಲ್ ಲೇಯರ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಇಟ್ಸ್ ನಾಟ್ ಅರೇಂಜ್ಡ್ ಇನ್ ಎ ಪ್ಯಾರಲಲ್ ಲೇಯರ್, ಇರೆಗ್ಯುಲರ್ ಶೇಪ್ ಇರುತ್ತೆ. ಇಲ್ಲಿ ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಆರ್ ರೆಗ್ಯುಲರ್ ಅಂಡ್ ಫ್ರೀಡಮ್ ಇಸ್ ಲೆಸ್ ಫಾರ್ ದಿ ಮೂಮೆಂಟ್. ಇಲ್ಲಿ ಅರೇಂಜ್ಮೆಂಟ್ ಇಸ್ ಇರೆಗ್ಯುಲರ್, ದೇರ್ಫೋರ್ ಫ್ರೀಡಮ್ ಇಸ್ ಮೋರ್. ಅಂದರೆ ದೇ ಆರ್ ಅಫೆಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಸಿಮೆಟಿಕ್ liquid crystals, whereas pneumatic liquid crystals, they are not affected by the magnetic field. In the polarized light, symmetric liquid crystals, they have a fan-like structure, whereas these they are going to have a thread-like structure. So liquid crystals ಎಲ್ಲೆಲ್ಲಿ ಇರುತ್ತೆ, ನೇಚರಲ್ಲಿ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದು ಅಂತಂದರೆ magnificent incandescent colors of the upper surfaces of the rose shuffle beetle. ಅದು ತೊಗೊಂಡ್ರೆ ಅದೇನಾಗುತ್ತೆ ಅಂದರೆ ಆ ಕೀಟ ಏನು ಮಾಡುತ್ತೆ, ಯಾವುದ್ರ ಮೇಲೆ ಹೋಗುತ್ತೋ ಆ ಥರ ಏನಾಗ್ತಾ ಹೋಗುತ್ತೆ, ಆ ಕಲರ್ನ ಅದು ತೊಗೊಳ್ತಾ ಹೋಗುತ್ತೆ. ಸೊ ಗ್ರೀನ್ ಕಲರ್ ತೊಗೊಂಡ್ರೆ ಗ್ರೀನಾಗಿ ತೊಗೊಳುತ್ತೆ. ಅದೇ ಥರ ಟ್ರೀ ಥರ ಹೋದರೆ ಟ್ರೀ ಬಾರ್ಕ್ ಯಾವ ಕಲರ್ ಇರುತ್ತೋ ಆ ಬಾರ್ಕ್ ಕಲರು ಆಗ್ತಾ ಹೋಗುತ್ತೆ. ಸೊ ಅಟ್ರಾಕ್ಟಿವ್ ಬೀಟಲ್ಸ್ ಏನಿರುತ್ತಲ್ಲ, ಸೊ ಅದರದ್ದು ಅದು ಏನಾಗುತ್ತೆ ಅಂದರೆ ಯಾಕೆ ಆ ಥರ ಕನ್ವರ್ಟ್ ಆಗುತ್ತೆ ಅಂದರೆ ಅಲ್ಲೇನಾಗುತ್ತೆ ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ಸ್ ಆಗಿ ಅವು ಹೋಗ್ತವೆ. ಅದೇ ಥರ ಅಪ್ಪರ್ ಸರ್ಫೇಸ್ ಆಫ್ ದಿ ಲೀಚರ್ಸ್ ತೊಗೊಂಡ್ರೆ ದೇ ಮೇಡಪ್ ಆಫ್ liquid crystals. ಅದೇ ಥರ ಪೈಥಾನ್ ಆಫ್ ದಿ ನಾರ್ದರ್ನ್ ಆಸ್ಟ್ರೇಲಿಯಾ ಚೇಂಜಸ್ ಕಲರ್ ಡ್ರಾಮ್ಯಾಟಿಕಲಿ. ನೋಡ್ರಿ, ಅದೇ ಚಿತ್ರ ಏನಾಗ್ತಾ ಇದೆ, ಗ್ರೀನ್ ಇದೆ, ಎಲ್ಲೋ ಇದೆ, ಇನ್ನೊಂದು ಕಲರ್ ಇದೆ, ಚೇಂಜ್ ಆಗ್ತಾ ಇದೆ. ಹಾಗೆ ಯಾಕೆ ಚೇಂಜ್ ಆಗುತ್ತೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಲಿಕ್ವಿಡ್ ಕ್ರಿಸ್ಟಲ್ ಫೇಸ್ಗೆ ಅವು ಹೋಗ್ತಾ ಇರ್ತವೆ. ಹಾಗಾದ್ರೆ ಇದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಕೇಳ್ತಾರೆ. ವಾಟ್ ಆರ್ ದಿ ಅಪ್ಲಿಕೇಶನ್? ಗಿವ್ 4 ಅಪ್ಲಿಕೇಶನ್ಸ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಮೆಡಿಕಲ್ ಸೈನ್ಸಸಲ್ಲಿ ಯೂಸ್ ಮಾಡ್ತಾರೆ, ಥರ್ಮಲ್ ಸೆನ್ಸರ್ಸ್ ಆಗಿ ಯೂಸ್ ಮಾಡ್ತಾರೆ, ಮಾನಿಟರಿಂಗ್ ಆಫ್ ದಿ ವ್ಯಾಸ್ಕ್ಯುಲರ್ ಪಾತ್ವೇಸು, ನ್ಯೂರಲಾಜಿಕಲ್ ಪಾತ್ವೇಸು, ಡಿಟೆಕ್ಷನ್ ಆಫ್ ಟ್ಯೂಮರು, ಸ್ಟ್ರೆಸ್ ಆ್ಯಂಡ್ ಮೂಡ್ ಸೆನ್ಸರ್ಸು ಅದಕ್ಕೂ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಥರ್ಮಲ್ ಸೆನ್ಸರ್ಸ್ ಅಂತಂದರೆ ಸ್ಟ್ರಿಪ್ಸ್ ಥರ ಬರುತ್ತೆ, ಅವೈಲಬಲ್ ಟು ಫೈಂಡ್ ಔಟ್ ದಿ ಬಾಡಿ ಟೆಂಪರೇಚರ್. ಅದನ್ನು ತೊಗೊಂಡು ನಾವು ಅದ ಮೇಲೆ ಇಟ್ಕೊಂಡ್ರೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಹ್ಯೂಮನ್ ಬಾಡಿ ಟೆಂಪರೇಚರ್ ನಮ್ಗೆ ಗೊತ್ತಿದೆ 36.8 ± 7 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು, ಇಲ್ಲ ಅಂತಂದರೆ 98.2 ಫ್ಯಾರನೈಟ್ ಇರಬೇಕು. ಸೊ ಲೋ ಇದೆಯಾ ಹೈ ಇದೆಯಾ ಅದು ಜಸ್ಟ್ ಅದನ್ನು ಹಾಕಿದ್ರೆ ಏನಾಗುತ್ತೆ, ಅದ್ರ ಮೇಲೆ ಏನಾಗ್ತಾ ಹೋಗುತ್ತೆ, ನಿಮಗೆ ಟೆಂಪ್ರೇಚರು ಕಾಣಿಸ್ತಾ ಹೋಗುತ್ತೆ. ಇಟ್ಸ್ ಅವೈಲಬಲ್ ಇನ್ ದಿ ಮಾರ್ಕೆಟ್. ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ರಿಸ್ಟಲ್ಸ್. ಥರ್ಮಲ್ ಸೆನ್ಸಿಂಗ್ ಇನ್ ಕಾಸ್ಮೆಟಿಕ್ಸಲ್ಲಿ ಎಲ್ಲನೂ ಯೂಸ್ ಮಾಡ್ತಾ ಇದ್ದಾರೆ. ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ವಿತ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಇಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್. ಅಗೇನ್ ಅದನ್ನು ಇಟ್ ಈಸ್ ನೌ ಲಿಂಕ್ ಟು ದಿ ನ್ಯಾನೋ ಸೈನ್ಸ್. ಹಂಗಾಗಿ ನ್ಯಾನೋ ಪಾರ್ಟಿಕಲ್ಸ್ನ ತುಂಬ ಎಲ್ಲ ಕಡೆಗೂ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರ ಡಿಜಿಟಲ್ ಎಲೆಕ್ಟ್ರಾನಿಕ್ ವೇಸ್ಟ್ ವ್ಯಾಚಸ್ 4 ಡಿಜಿಟ್ ಇದು ತುಂಬ ಹಳೆಯದು, ಆಲ್ರೆಡಿ 80s 90s ನಿಮ್ಗೆ ಇದೆಲ್ಲ ಬಂದಿದೆ. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಆಗಿ ಅವು ಹೋಗ್ತವೆ. ಅದೇ ಥರ ಅಪ್ಪರ್ ಸರ್ಫೇಸ್ ಆಫ್ ದಿ ಲೀಚರ್ಸ್ ತೊಗೊಂಡ್ರೆ ದೇ ಮೇಡಪ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ಸ್. ಅದೇ ಥರ ಪೈಥಾನ್ ಆಫ್ ದಿ ಇದ್ರ ಸ್ಕ್ರೀನ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ರೋಡ್ ಮಾನಿಟರ್ ಇರ್ಬೋದು, LCD ಪ್ರೊಜೆಕ್ಟರ್ ಇರ್ಬೋದು, ವಿಡಿಯೋ ಕ್ಯಾಮ್ರಾಗಳಲ್ಲಿ ಇರ್ಬೋದು, ಟೆಲಿವಿಷನಲ್ಲಿ ಇರ್ಬೋದು, ಎಲ್ಲ ಕಡೆಗೂ ನಿಮಗೆ LCDಗಳನ್ನ ಯೂಸ್ ಮಾಡ್ತಾರೆ. LCD ಅಂತ ಹೇಳ್ತಾರೆ ಅಲ್ಲಿ.
ಸೊ ಪಾಲಿಮರ್ ಡಿಸ್ಪರ್ಸ್ಡ್ LCs ವಿತ್ ಸ್ವಿಚಬಲ್ ವಿಂಡೋಸ್. ಈಗ ರೀಸೆಂಟಾಗಿರುವಂಥ ಅಪ್ಲಿಕೇಶನ್ ಏನು ಅಂದರೆ ಕೆಲವೊಂದು ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರೆ, ಯಾರು ಬಂದರೆ ಅದು ಸೆನ್ಸರ್ ಆಗಿ ಲೈಟ್ ಆನ್ ಆಗುತ್ತೆ, ಯಾರು ಇಲ್ಲಾಂದರೆ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಆ ಥರ ಸ್ವಿಚಬಲ್ ವಿಂಡೋಸ್ ಬೇಕಾದ್ರೆ ನಾವು ಮಾಡ್ಕೋಬೋದು. ಹೊರಗಡೆ ಬೆಳಕಿದ್ದಾಗ ವಿಂಡೋಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಅದು ಕ್ಲೋಸ್ ಆಗುತ್ತೆ. ಅಥವಾ ಅದಕ್ಕೆ ಹೊರಗಡೆ ಬೆಳಕಿದ್ದಾಗ ಇದು ಲೈಟ್ ಆನ್ ಮಾಡಲ್ಲ, ಹೊರಗಡೆ ಕತ್ಲೆ ಆಗ್ತಾ ಇದ್ದಂಗೆ ಒಳಗಡೆ ಲೈಟ್ ಆನ್ ಆಗೋ ಥರ. ಸೊ ಆ ಥರ ವಿಂಡೋಸ್ ಎಲ್ಲ ಇರುತ್ತೆ. ದಿಸ್ ಆರ್ ಆಲ್ಸೋ ಎಕ್ಸಾಂಪಲ್ ಫಾರ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಇದನ್ನು ಕೇಳ್ತಾರೆ, 4 ಮಾರ್ಕ್ ಕ್ವಶನ್ ಅಥವಾ 5 ಮಾರ್ಕ್ಸ್ ಕ್ವಶನು ಅರ್ಥ ಮಾಡಿಕೊಂಡು ಸಿಂಪಲ್ ಆಗಿದೆ, ನೀವು ಅರ್ಥ ಮಾಡ್ಕೊಂಡು ಅದನ್ನು ಡಿರೈವೇಷನ್ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.